ಭೂತಾಯಿ ನನಗೆ ನೀಡಿದ ಬಂಗಾರ ಫಸಲು ಕಣೆ, ಬಂಗಾರ ಫಸಲು ತೆಗೆದುಕೋ. ಈ ವರ್ಷ ಈ ರೈತ ನೆಮ್ಮದಿಯಿಂದ ಬದುಕೊಂತಾಗಿದೆ. ಈ ಸಲ ಕಾಯಿಪಲ್ಯದ ಫಸಲು ಚೆನ್ನಾಗಿದೆ ತಾನೆ ಅನ್ನೋದೇನಿದೆ ಮಂಗಳ. ಬದನೆಕಾಯಿ ಕೆಜಿಗೆ 80 ರೂಪಾಯಿ, ಹಸಿಮೆಣಸಿನಕಾಯಿ ಕೆಜಿಗೆ 150 ರೂಪಾಯಿ, ಟೊಮೊಟೊ ಕೆಜಿಗೆ 120 ರೂಪಾಯಿ, ಚೌಳಿಕಾಯಿ ಕೆಜಿಗೆ 100 ರೂಪಾಯಿ. ಇದರಂತೆ ಒಂದು ದಿವಸಕ್ಕೆ 8,000 ರೂಪಾಯಿ ಗಳಿಕೆ ಆದರೆ ಒಂದು ತಿಂಗಳ ಒಳಗೆ ಸಾಹುಕಾರನಾಗಿ ಬಿಡುವೆ ಮಂಜಳ. ಯಾಕೆ ಮಂಜಳ ನಿನ್ನ ಕಣ್ಣಲ್ಲಿ ನೀರು? ಹೀಗೆ ಜೀವನ ಪೂರ್ತಿ ಹಗಲು ಇರುಳಿಲ್ಲದೆ ಹೊಲಕ್ಕೆ ನೀರು ಹಾಯಿಸಿ ನಿಮ್ಮ ದೇಹ ಸಣ್ಣ ಆಗ್ತಾ ಇದೆಯಲ್ಲ, ಅದಕ್ಕೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಹುಚ್ಚಿ, ಈ ರೈತ ಹುಟ್ಟಿದ್ದ ಕಷ್ಟ ಎಂಬ ನೋಗಕ್ಕೆ ಹೆಗಲು ಕೊಟ್ಟು ಸುಖ ಎಂಬ ಉಡಿ ಕಟ್ಟಿ ಸಂತೋಷದಿಂದ ಉತ್ತಿ ಬಿತ್ತಿ ಬೆಳೆಯುವುದಕ್ಕೆ. ಆ ಮಂಗಳ ಸ್ವಲ್ಪ ನಗು. ನೀ ನಕ್ಕರೆ ಚಂದ, ನೀ ಅತ್ತರೆ ಅದಕ್ಕಿಂತಲೂ ಚಂದ. ಅಂದರೆ ನೀ ಅತ್ತರೆ ಅರುಣೋದಯ ಹೂವಿನಂತೆ ಮುದ್ದಾಗಿ ಕಾಣ್ತೀಯಲ್ಲ, ಅದು ನನಗೆ ಬಲು ಇಷ್ಟ. ನಿಮ್ಮಂತಹ ಮುಗ್ಧ ಸುಂದರ ವ್ಯಕ್ತಿ ನನ್ನ ಬಾಳಿಗೆ ಶಕ್ತಿಯಾಗಿ ಪಡೆದದ್ದು ನಾನೇ ತಂದೆ. ನಿಮ್ಮ ಒಂದೊಂದು ಮಾತಿನ ಅರ್ಥ ನೆನಪಿಸ್ಕೊಳ್ತಾ ಹೋದ್ರೆ ನನಗೆ ಇಲ್ಲೇ ಸ್ವರ್ಗ ಕಾಣ್ತಾ ಇದೆ. ನನಗೂ ಅಷ್ಟೇ ಮಂಗಳ. ನಿನ್ನ ಪ್ರತಿ ಮಾತುಗಳು ಕಡಲ ಮುತ್ತಿನಂತೆ, ಶಿಲಾ ಬಾಲಿಕೆಯ ಕತ್ತಿನಂತೆ ತುಂಬಾ ತುಂಬಾ ಬೆಲೆ ಬಾಳುವಂತಾಗಿರುತ್ತವೆ. ನಿನ್ನಂತವಳನ್ನು ಪಡೆದು ನಾನೇ ಧನ್ಯನಲ್ಲವೇ? ಅದಕ್ಕೆ ರೈತನೆಂಬ ಹೆಸರು ನಾಡಿಗೆಲ್ಲ ಉಸಿರಾಗಿದೆ. ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ. ನಿಜ ಮಂಗಳ, ನಿಜ. ನಿತ್ಯ ಜೀವನದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮಗಳೇ ನನ್ನ ಉಸಿರು. ಪ್ರೀತಿ ಪ್ರೇಮಗಳೇ ನನ್ನ ಜೀವನದ ಹಸಿರು. ನಿತ್ಯ ಕಾಲಚಕ್ರದಲ್ಲಿ ಸುತ್ತುವ ನಾವೆಲ್ಲ ತುತ್ತಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ನೆರಳು ಹೆಮ್ಮರದಂತೆ ಬದುಕಬೇಕು. ಅದುವೇ ಜೀವನ ಮಂಗಳ. ಸರಿ ಸರಿ, ಈ ನಿಮ್ಮ ಮಾತಿಗೆ ನಾನು ಸೋತು ಹೋದೆ. ಬನ್ನಿ ಬೇಗ ಸ್ನಾನ ಮಾಡುವಂತೆ. ನಿಲ್ಲಿ ಚಿನ್ನ. ಸುಂದರ ಸಮಯದಲ್ಲಿ ಕುಣಿದು ಹಾಡು ಬಾಟಲು. ನೋಡ್ತಾನೆ ಇರ್ಬೇಕು ಅಂತ ನಿಜವಾಗ್ಲೂ.
ನಮ್ಮಿಬ್ರು ಜೋಡಿಗೆ ಮಳೆಯಲ್ಲಿ ನಿಂತು ಬಿಡ್ತು ಕಣೆ. ಓಕೆ, ಮಳೆಯಲ್ಲಿ ಜೊತೆಯಲ್ಲಿ ನಾವು ಇದೇ ತರ ಯಾವತ್ತೂ ಜೊತೆಯಲ್ಲಿ ರಮ್ಯ. ಓಕೆನಾ?